ಈ ದಿನ ನಾವು ವಿಡಿಯೋ ಮುಖಾಂತರ 3 ಫೇಸ್ ಮೋಟಾರ್ ಬಗ್ಗೆ ಮಾಹಿತಿ ತಿಳಿಯೋಣ. 3 ಫೇಸ್ ಮೋಟಾರ್ ಒಂದು ಎಸಿ ಎಲೆಕ್ಟ್ರಿಕ್ ಮೋಟಾರ್. ಈ ಮೋಟಾರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡುತ್ತೆ ಹಾಗೂ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಮೆಕ್ಯಾನಿಕಲ್ ಎನರ್ಜಿಯಾಗಿ ಪರಿವರ್ತನೆ ಕೂಡ ಮಾಡುತ್ತೆ. ಮೋಟಾರ್ ನೇಮ್ ಪ್ಲೇಟ್ ಅಲ್ಲಿ ಕೊಟ್ಟಿರೋ ಪ್ರಾಡಕ್ಟ್ ಐಡಿ ಬಗ್ಗೆ ತಿಳಿಯೋಣ. ಈ ಪ್ರಾಡಕ್ಟ್ ಐಡಿ ಮ್ಯಾನುಫ್ಯಾಕ್ಚರರ್ಸ್ ಕೊಟ್ಟಿರೋ ಒಂದು ಯೂನಿಕ್ ಐಡಿ ಆಗಿರುತ್ತೆ. ಇದರ ಸಹಾಯದಿಂದ ಮೋಟಾರ್ ಸ್ಪೇರ್ ಪಾರ್ಟ್ಸ್ ಅನ್ನು ನಾವು ಆರ್ಡರ್ ಮಾಡಬಹುದು. ನೇಮ್ ಪ್ಲೇಟ್ ಅಲ್ಲಿ IS 325 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಮೋಟಾರ್ ಅನ್ನು ಇಂಡಿಯನ್ ಸ್ಟ್ಯಾಂಡರ್ಡ್ 325 ಗೆ ಅನುಗುಣವಾಗಿ ಡಿಸೈನ್ ಮಾಡಿದ್ದಾರೆ. ಈಗ ಮೋಟಾರ್ ನೇಮ್ ಪ್ಲೇಟ್ ಅಲ್ಲಿ ಕೊಟ್ಟಿರೋ ಸೀರಿಯಲ್ ನಂಬರ್ ಬಗ್ಗೆ ತಿಳಿಯೋಣ. ಈ ಸೀರಿಯಲ್ ನಂಬರ್ ಅನ್ನು ರೆಫರ್ ಮಾಡಿ ಕಸ್ಟಮರ್ ಮ್ಯಾನುಫ್ಯಾಕ್ಚರರ್ ಇಂದ ವಾರಂಟಿ ಹಾಗೂ ಟೆಕ್ನಿಕಲ್ ಸಪೋರ್ಟ್ ಅನ್ನು ತಗೊಳ್ಬಹುದು. ಫ್ರೇಮ್ 355L ಅಂದ್ರೆ ಮೋಟಾರ್ ಫಿಸಿಕಲ್ ಡೈಮೆನ್ಷನ್ಸ್, ಹೈಟ್, ವಿಡ್ತ್, ಶಾಫ್ಟ್ ಸೈಜ್ ಮತ್ತು ಮೌಂಟಿಂಗ್ ಡೀಟೇಲ್ಸ್. ಫ್ರೇಮ್ 355L ಅಲ್ಲಿ 355 ಅಂದ್ರೆ ಮೋಟಾರ್ ಬೇಸ್ ಇಂದ ಶಾಫ್ಟ್ ಸೆಂಟರ್ ಗೆ ಇರೋ ಡಿಸ್ಟೆನ್ಸ್, ಅದು ಇಲ್ಲಿ 355 ಮಿಲಿಮೀಟರ್. ಲೆಟರ್ L ಅಂದ್ರೆ ಫ್ರೇಮ್ ಲೆಂತ್. ಈ 355L ಫ್ರೇಮ್ ಅಲ್ಲಿ ಮೋಟಾರ್ ನ ಫ್ರಂಟ್ ಸೈಡ್ ಇರೋ ಮೌಂಟಿಂಗ್ ಹೋಲ್ಸ್ ನ ಡಿಸ್ಟೆನ್ಸ್ 610 mm, ವಿಡ್ತ್ 630 mm, ಶಾಫ್ಟ್ ಡಯಾಮೀಟರ್ 85 mm ಮತ್ತು ಶಾಫ್ಟ್ ಎಕ್ಸ್ಟೆನ್ಷನ್ ಲೆಂತ್ 170 mm ಆಗಿರುತ್ತೆ. ಈಗ ನಾವು ಕ್ಲಾಸ್ ಆಫ್ ಇನ್ಸುಲೇಷನ್ ಬಗ್ಗೆ ತಿಳಿಯೋಣ. ಮೋಟಾರ್ ಅಲ್ಲಿ ಇರೋ ವೈಂಡಿಂಗ್ ಥರ್ಮಲ್ ಇನ್ಸುಲೇಷನ್ ಅನ್ನು ಕ್ಲಾಸ್ ಆಫ್ ಇನ್ಸುಲೇಷನ್ ಯೂಸ್ ಮಾಡಿ ಡಿಸೈನ್ ಮಾಡಿರ್ತಾರೆ. ಈ ಕ್ಲಾಸ್ ಆಫ್ ಇನ್ಸುಲೇಷನ್ 155 ಡಿಗ್ರಿ ಸೆಲ್ಸಿಯಸ್ ವರೆಗೂ ಟೆಂಪರೇಚರ್ ನ ವಿತ್ಸ್ಟ್ಯಾಂಡ್ ಮಾಡುತ್ತೆ. ಎನರ್ಜಿ ಎಫಿಷಿಯನ್ಸಿ ಬಗ್ಗೆ ತಿಳಿಯೋಣ. ನಾವು ಮೋಟಾರ್ಗೆ 100% ಎಲೆಕ್ಟ್ರಿಕಲ್ ಇನ್ಪುಟ್ ಕೊಡ್ತೀವಿ, ಆದ್ರೆ ಮೋಟಾರ್ ನಮಗೆ 96% ಮೆಕ್ಯಾನಿಕಲ್ ಔಟ್ಪುಟ್ ಕೊಡುತ್ತೆ. ಉಳಿದ 4% ಎನರ್ಜಿ ಕನ್ವರ್ಷನ್ ಅಲ್ಲಿ ವೇಸ್ಟ್ ಆಗುತ್ತೆ. IP55 ನ ಫುಲ್ ಫಾರ್ಮ್ ಅಂದ್ರೆ ಇಂಗ್ರೆಸ್ ಪ್ರೊಟೆಕ್ಷನ್ 55. ಮೊದಲನೇ ಡಿಜಿಟ್ 5ರ ಅರ್ಥ ಮೋಟಾರ್ ಸಾಲಿಡ್ ಆಬ್ಜೆಕ್ಟ್ಸ್ ಇಂದ ಅಂದ್ರೆ ಡಸ್ಟ್ ಇಂದ ಪ್ರೊಟೆಕ್ಟೆಡ್ ಇರುತ್ತೆ, ಹಾಗೂ ಎರಡನೇ ಡಿಜಿಟ್ 5ರ ಅರ್ಥ ಮೋಟಾರ್ ಲಿಕ್ವಿಡ್ಸ್ ಇಂದ ಅಂದ್ರೆ ವಾಟರ್ ಜೆಟ್ ಇಂದ ಪ್ರೊಟೆಕ್ಟೆಡ್ ಇರುತ್ತೆ. ಈ ಮೋಟಾರ್ ಅಲ್ಲಿ ಡ್ಯೂಟಿ S1 ಅಂತ ಕೊಟ್ಟಿದ್ದಾರೆ, ಅಂದ್ರೆ 24x7 ಕಂಟಿನ್ಯೂಸ್ ಡ್ಯೂಟಿ ಮಾಡೋಕೆ ಮೋಟಾರ್ ನ ಡಿಸೈನ್ ಮಾಡಿರೋದು. ಹಾಗೂ ಈ ಮೋಟಾರ್ ನ ರೂಮ್ ಟೆಂಪರೇಚರ್ 50 ಡಿಗ್ರಿ ಸೆಲ್ಸಿಯಸ್ ವರೆಗೂ ನಾವು ಆಪರೇಟ್ ಮಾಡಬಹುದು. ಈ ಮೋಟಾರ್ ನ ತೂಕ ಬಂದ್ಬಿಟ್ಟು 1663 kg ಆಗಿರುತ್ತೆ. ಈ ಮೋಟಾರ್ ನ 50 Hz ಫ್ರೀಕ್ವೆನ್ಸಿಯಲ್ಲಿ ಆಪರೇಟ್ ಮಾಡಬಹುದು, ಹಾಗೂ ಈ ಮೋಟಾರ್ ಆಪರೇಟ್ ಮಾಡೋಕೆ 450 ವೋಲ್ಟ್ ಸಪ್ಲೈ ಕೊಡಬೇಕು. ಇದರ ವೈಂಡಿಂಗ್ ಕನೆಕ್ಷನ್ ಟೈಪ್ ಡೆಲ್ಟಾ ಆಗಿರುತ್ತೆ. 180 ಕಿಲೋವ್ಯಾಟ್ ಈ ಮೋಟಾರ್ ನ ರೇಟೆಡ್ ಪವರ್. ಯಾವಾಗ ಈ ಮೋಟಾರ್ ಫುಲ್ ಲೋಡ್ ಅಲ್ಲಿ ರನ್ ಆಗುತ್ತೆ ಅವಾಗ 303 amps ಕರೆಂಟ್ ನ ಡ್ರಾ ಮಾಡುತ್ತೆ. ಈ ಮೋಟಾರ್ ನ RPM 1490 ಆಗಿರುತ್ತೆ. RPM ಅಂದ್ರೆ ರಿವಲ್ಯೂಷನ್ಸ್ ಪರ್ ಮಿನಿಟ್. ಈ ಮೋಟಾರ್ ಅಲ್ಲಿ KL13 ಕ್ಲಾಸ್ ರೋಟರ್ ಇದೆ. KL ಅಂದ್ರೆ ರೋಟರ್ ಕ್ಲಾಸ್, ಮತ್ತು ಈ ರೋಟರ್ ನ ನಾವು 130% ಫುಲ್ ಲೋಡ್ ಟಾರ್ಕ್ ನ ಹ್ಯಾಂಡಲ್ ಮಾಡೋಕೆ ಡಿಸೈನ್ ಮಾಡಿರ್ತಾರೆ. ಈ ಮೋಟಾರ್ ನ ಡ್ರೈವ್ ಎಂಡ್ ಮತ್ತು ನಾನ್ ಡ್ರೈವ್ ಎಂಡ್ ಅಲ್ಲಿ 6322C3 ಬೇರಿಂಗ್ ನ ಯೂಸ್ ಮಾಡಿದ್ದಾರೆ. ಈ ಬೇರಿಂಗ್ಸ್ ನ ಪ್ರತಿ 3000 ರನ್ನಿಂಗ್ ಅವರ್ಸ್ ಗೆ ಒಂದ್ಸಲ ಗ್ರೀಸಿಂಗ್ ಮಾಡಬೇಕು, ಹಾಗೂ ಮುಖ್ಯವಾಗಿ ಗ್ರೀಸಿಂಗ್ ಮಾಡುವಾಗ ಮೋಟಾರ್ ನ ಆನ್ ಮಾಡಿರಬೇಕು.